ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಇಂದಿನ ಕಥೆಯ ಕಥಾನಾಯಕಿಯಾಗಿರೋ ನಾನು ಎಷ್ಟೋ ಜನರಿಗೆ ಇದು ತಾನೇನು ಅಂತ ಅನ್ನಿಸಬಹುದು. ಹಾಗೆ ಈ ಕಥೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಒಂದಷ್ಟು ಸ್ಫೂರ್ತಿನೂ ಸಿಗ್ಬೋದು. ಕಥೆ ಏನು ಅಂತ ನೋಡೋಣ. ಅರೆ ಹಿರಣ್ಮಯಿ, ಆಗ್ಲೇ ಎದ್ಬಿಟ್ಟಿದ್ಯಾ? ಅರೆ ಅತ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮದುವೆಲಿ ಸಾಕಷ್ಟು ಶಾಸ್ತ್ರಗಳು, ಅದು ಇದು ಅಂತ ಕೆಲಸ, ಇದ್ರ ನಡುವೆ ಸರಿಯಾದ ಟೈಮಿಗೆ ಊಟ ತಿಂಡಿ ಇಲ್ಲ, ನಿದ್ರೆ ಇಲ್ಲ. ಇದರಿಂದ ನೀನು ತುಂಬ ಸುಸ್ತಾಗಿರ್ತೀಯ. ಒಂದು 4 ದಿನ ಆರಾಮಾಗಿ ರೆಸ್ಟ್ ಮಾಡು, ಆಮೇಲೆ ಕೆಲಸ ಶುರು ಮಾಡ್ಬೋದು. ಮನೆ ಕೆಲಸ ಯಾವತ್ತಿಗೂ ಮುಗಿಯೋದಂತನೇ ಇಲ್ಲ. 4 ದಿನ ರೆಸ್ಟ್ ಮಾಡು ಹಿರಣ್ಮಯಿ. ಹೋಗು ಮಲ್ಕೋ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಚಂದನನು ಬರ್ತಾಳೆ. ನಾನು ಅವಳು ಸೇರಿ ತಿಂಡಿ ಅಡುಗೆ ಎಲ್ಲ ಮಾಡ್ಕೋತೀವಿ. ನೀನು ಆರಾಮಾಗಿ ರೆಸ್ಟ್ ಮಾಡು ಒಂದು 4 ದಿನ, ಆಮೇಲೆ ನೀನು ಇಲ್ಲಿಗೆ ಬರುವಂತೆ. ಹೋಗು. ನನಗೆ ಹಾಗೆಲ್ಲ ನಿದ್ದೆ ಬರಲ್ಲ ಅತ್ತೆ. ಒಂದ್ಸತಿ ಎದ್ರೆ ಆಯಿತು, ಇನ್ನು ನಾನು ರಾತ್ರಿನೇ ಮಲಗೋದು. ಹಾಗೆಲ್ಲ ನಿದ್ದೆ ಬರಲ್ಲ. ಏನಾಗಲ್ಲ, ನನಗೆ ಮನೆ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇದೆ. ನನಗೆ ತುಂಬ ಇಷ್ಟ. ಓ ಹೌದಾ, ಒಳ್ಳೇದಾಯ್ತು. ಈ ಮನೆಗೆ ನಿನ್ನಂತವಳೇ ಸೊಸೆಯಾಗಿ ಬರಬೇಕಿತ್ತು ನೋಡು. ದೇವರು ನನ್ನ ಆಸೆನ ನಡೆಸ್ಕೊಟ್ಟ. ಸರಿ, ಈ ಕಡೆ ಬಾ, ಕಾಫಿ ಮಾಡ್ತೀನಿ. ನಾವಿಬ್ರು ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿಯೋಣ. ಓ, ನಾವಿಬ್ರು ಅಲ್ಲ, ನಿನ್ನ ಮಾವ, ಗಂಡ, ಭಾವ, ಚಂದನ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯೋಣ. ಅತ್ತೆ, ನೀವು ಹೊರಗೆ ಹೋಗಿ ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ತಾ ಇರ್ತೀನಿ. ಬೆಳಗ್ಗೆನೇ ಡಿಕಾಕ್ಷನ್ ಹಾಕಿಟ್ಟಿದ್ದೆ. ತುಂಬ ಕಷ್ಟ ಆಯಿತು. ಕಾಫಿ ಪುಡಿ ಒಂದು ಕಡೆ, ಡಿಕಾಕ್ಷನ್ ಪಾತ್ರೆ ಒಂದು ಕಡೆ ಎಲ್ಲ ಇತ್ತು. ಅಂತೂ ಇಂತೂ ಹುಡುಕಿ ಡಿಕಾಕ್ಷನ್ ಹಾಕಿಟ್ಟಿದ್ದೀನಿ. ಕಾಫಿ ಮಾಡ್ತಾ ಇರ್ತೀನಿ, ನೀವು ಹೋಗಿ ಅತ್ತೆ. ಇಷ್ಟು ವರ್ಷ ಈ ಮನೇಲಿ ನೀವು ದುಡ್ದಿದ್ದೀರಾ, ಈಗ ನಾನು ಬಂದಿದ್ದೀನಲ್ಲ, ರೆಸ್ಟ್ ಮಾಡಿ ಹೋಗಿ. ಸರಿನಮ್ಮ, ನೀನು ಇಷ್ಟು ಹೇಳಿದ್ಮೇಲೆ ನಾನು ಕೂತ್ಕೊಳ್ದೆ ಇರ್ತೀನಾ? ಹೌದು, ನೀನು ಹೇಳ್ದಾಗೆ ಇಷ್ಟು ವರ್ಷ ಮನೆ ಕೆಲಸ ಮಾಡಿ ಮಾಡಿ ನನಗೂ ಸಾಕಾಗಿ ಹೋಗಿದೆ. ಆದರೆ ಸಣ್ಣ ಪುಟ್ಟ ಕೆಲಸ ಆದರೂ ಮಾಡೋಕ್ಕೆ ನಂಗೆ ಅವಕಾಶ ಕೊಡು. ಬೇಡ ಅತ್ತೆ, ಎಲ್ಲ ಕೆಲಸ ನಾನು ಮಾಡ್ತೀನಿ. ನನಗೆ ಮನೆ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ನಾನು ಮಾಡ್ಕೋತೀನಿ. ಹೋಗಿ ಅತ್ತೆ. ಸರಿ ಆಯ್ತಮ್ಮ, ಎಲ್ರಿಗೂ ಕಾಫಿ ಮಾಡಿ ತಗೊಂಡು ಬಾ. ಇಂಥ ಸಸ್ಯ ಸಿಕ್ಕಿದ್ದು ನನ್ನ ಅದೃಷ್ಟನೇ ಸರಿ. ಹಿರಣ್ಮಯಿ ಕಾಫಿ ಮಾಡಿ ಎಲ್ರಿಗೂ ಕೊಡ್ತಾಳೆ. ಎಲ್ರಿಗೂ ನಾನು ಮಾಡಿದ ಕಾಫಿ ಇಷ್ಟ ಆಯ್ತಲ್ಲ, ನಂಗಷ್ಟೇ ಸಾಕು. ಹಿರಣ್ಮಯಿ, ತರಕಾರಿ ಏನಾದರೂ ಹೆಚ್ಚಿಕೊಡ್ಲಾ? ಬೇಡ ಅಕ್ಕ, ಇನ್ನೂ ಹೆಚ್ಚಿಕೊಡೋದು ಬೇಡ. ಆಗಲೇ ಬೆಂಡೆಕಾಯಿ ಪಲ್ಯ ಮಾಡಿದ್ದಾಯಿತು. ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಇನ್ನೇನು ಎಲ್ಲರೂ ಬರ್ತಿದ್ದಂಗೆ ಚಪಾತಿ ಲಟ್ಟಿಸಿ ಬೇಯಿಸ್ಕೊಡ್ತೀನಿ. ಎಲ್ಲ ಕೆಲಸ ಆಗಿದೆ ಅಕ್ಕ. ಏನು, ಅಷ್ಟು ಬೇಗ ಬೆಂಡೆಕಾಯಿ ಪಲ್ಯ ಚಪಾತಿ ಹಿಟ್ಟು ಕಲಸಿ ಇಟ್ಟಿದ್ಯಾ? ಅಪ್ಪ, ನನಗಂತೂ ಅಡುಗೆ ಮಾಡೋದಂದರೆ ಒಂಥರ ರಾಕೆಟ್ ಸೈನ್ಸ್ ನೋಡು. ಒಬ್ಬೊಬ್ಬರಿಗೆ ಒಂದೊಂದು ಕಷ್ಟ, ಒಂದೊಂದು ಇಷ್ಟ. ನಮಗಿಷ್ಟ ಆಗಿರೋ ಕೆಲಸ ಯಾವತ್ತೂ ಕಷ್ಟ ಅನಿಸಲ್ಲ. ಮತ್ತು ಬೇರೇನಾದರೂ ಮಾಡಬೇಕಾ? ನಿಮ್ಗೆ ಏನೇನು ಬೇಕೋ ಅದನ್ನು ಹೇಳಿ, ನಾನು ಮಾಡ್ತೀನಿ. ನನಗೆ ಮಧ್ಯಾಹ್ನಕ್ಕೆ ಈ ಚಪಾತಿ ದೋಸೆದೆಲ್ಲ ಇಷ್ಟ ಆಗಲ್ಲ. ರೈಸ್ ಐಟಮು, ಈ ಸಿರಿಧಾನ್ಯದೇನಾದರೂ ಕಿಚಡಿ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ನನಗೆ ಇವತ್ತು ಸ್ವಲ್ಪ ಪೊಂಗಲ್ ಮಾಡಿಕೊಡ್ತೀಯಾ? ನಿಂಗೆ ಬೇಜಾರಾಗಲ್ಲ ಅಂದರೆ ಮಾತ್ರ. ಇದ್ರಲ್ಲಿ ಬೇಜಾರಾಗೋದಕ್ಕೆ ಏನಿದೆ ಅಕ್ಕ? ನೀವು ಪಾಪ ಡ್ಯೂಟಿಗೆ ಹೋಗ್ತೀರಾ, ಮಾಡಿಕೊಡ್ತೀನಿ. ಎಷ್ಟೊತ್ತಾಗಬೇಕು ಮಾಡ್ತೀನಿ ಬಿಡಿ. ಮತ್ತು ಭಾವ ಇವರಿಗೆ ಎಲ್ಲ ದಿನ ಏನೇನು ಅಡುಗೆ ಮಾಡಬೇಕು? ಯಾರಿಗೇನು ಇಷ್ಟ ಅಂತ ನನಗೆ ಗೊತ್ತೇ ಇಲ್ಲ ನೋಡು. ಯಾಕಂದರೆ ನನಗೇನು ಸುಲಭ ಆಗುತ್ತೋ ಅದನ್ನು ನಾನು ಮಾಡೋದು. ಇನ್ನು ಅತ್ತೆ ಏನಾದರೂ ಹೇಳಿದ್ರೆ ಅವ್ರು ಹೇಳಿದ ಕೆಲಸ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಅಡುಗೆ ಮನೆ ಕಡೆ ಅಷ್ಟಾಗಿ ಬರೋದಿಲ್ಲ. ಮತ್ತು ನಿನಗೆ ಈ ಪುಡಿಗಳು ಅಂದರೆ ಸಾರಿನ ಪುಡಿ, ಗರಂ ಮಸಾಲೆ ಇದೆಲ್ಲ ಬೇಕು ಅಂದರೆ ಅಲ್ಲಿ ಕೆಳಗಡೆ ಡ್ರಾವರಲ್ಲಿ ಎಲ್ಲ ಪ್ಯಾಕೆಟ್ನೂ ಇಟ್ಟಿದ್ದೀನಿ, ತಗೋ ಆಯಿತಾ? ನನಗೆ ಅಡುಗೆ ಮನೆ ಅಷ್ಟು ಆರ್ಗನೈಸ್ ಮಾಡಿ ಇಡೋಕ್ಕೆ ಗೊತ್ತಾಗಲ್ಲ. ನಂಗೆ ಹೇಗಾಗುತ್ತೋ ಹಾಗೆ ಇಟ್ಟಿದ್ದೀನಿ. ನಿನಗೆ ಬೇಕು ಅಂದರೆ ನೀಟಾಗಿ ಇಟ್ಕೋ ಆಯಿತಾ? ನಾನು ಹೇಳಿದ್ನಲ್ಲ,
ನಾನು ಬ್ಯಾಂಕಿಗೆ ಬೇಕಾದ್ರೆ ಹೋಗಿ ಏನೇ ಕೆಲಸ ಮಾಡ್ತೀನಿ, ಆಮೇಲೆ ಶಾಪಿಂಗು ಅದು ಇದು ಎಲ್ಲ ಮಾಡ್ತೀನಿ. ಇನ್ನು ಏನಾದರೂ ಹಾಸ್ಪಿಟ್ಲಲ್ಲಿ ಹೋಗಿ ಮಾತಾಡೋದು ಅವೆಲ್ಲ ಮಾಡ್ತೀನಿ. ಈ ಅಡುಗೆ ಆಮೇಲೆ ಏನದು ಹಿರಿಯರ ಸೇವೆ ಅಂಥವೆಲ್ಲ ನಂಗೆ ಆಗಲ್ಲ ನೋಡು. ಆಫೀಸ್ ವರ್ಕು ಇಂಥವೇನಾದ್ರು ಹೇಳಿದ್ರೆ ಹೇಳು, ನಾನು ಪಟಾಪಟ ಮಾಡ್ತೀನಿ, ನನಗೇನು ಬೇಜಾರಾಗಲ್ಲ. ಇದು ನನ್ನ ಪಾಲಿಗೆ ದೊಡ್ಡ ರಾಕೆಟ್ ಸೈನ್ಸು. ಅದಕ್ಕೆ ಆ ದೇವರು ನಮ್ಮಿಬ್ಬರನ್ನ ಒಂದೇ ಮನೆಯಲ್ಲಿ ವಾರ್ಗಿತ್ಯರನ್ನಾಗಿ ಇಟ್ಟಿದ್ದಾನೆ ಅನಿಸುತ್ತೆ. ನನಗೆ ಅಡುಗೆ ಮಾಡೋದು, ಮನೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಡೆಕೋರೇಟ್ ಮಾಡೋದು, ಆಮೇಲೆ ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದು, ಇದೆಲ್ಲ ತುಂಬ ಇಷ್ಟ. ಶಾಪಿಂಗು ಅಷ್ಟೇ. ಆಮೇಲೆ ಈ ಬ್ಯಾಂಕ್ ಕೆಲಸ ಅವು ಇವೆಲ್ಲ ನನ್ನ ತಲೆಗೆ ಹೋಗೋದೇ ಇಲ್ಲ. ಆಮೇಲೆ ಇದೇನದು ಈ ಇಂಥಪ್ಪ ಅದು ಹೇಳಿದ್ರೆ ಇನ್ಸೂರೆನ್ಸು, ಅವುಗಳೆಲ್ಲ ಅಂತೂ ನನಗೆ ತಲೆಗೆ ಹೋಗಲ್ಲ. ಆ ಟರ್ಮ್ಸು ಕಂಡೀಷನ್ಸು ಒಂದು ತಲೆಗೆ ಹೋಗಲ್ಲ. ಇಂಥದ್ದೆಲ್ಲ ಕೆಲಸ ಹೇಳಿ ನಾನು ಚಟ್ಪಟ್ ಮಾಡ್ತೀನಿ. ನಾವು ಯಾವುದೋ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ವೋ ಏನೋ, ಈ ಜನ್ಮದಲ್ಲಿ ವಾರ್ಗಿತ್ತಿರಾಗಿದ್ದೀವಿ. ಸರಿ ಹಿರಣ್ಮಯಿ, ನಿನ್ನ ಕೆಲಸ ನೀನು ಮಾಡು, ನಾನು ರೆಡಿ ಆಗ್ತೀನಿ. ವಾವ್, ಆ ದೇವರು ನನಗೇನು ಬೇಕೋ ಅದನ್ನೇ ಕೊಟ್ಟಿದ್ದಾನೆ. ಇನ್ನು ನನ್ನ ಲೈಫ್ ಫುಲ್ಲು ಎಂಜಾಯ್ ಮಾಡ್ಬೋದು. ಮದುವೆ ಆದ ಹೊಸದ್ರಲ್ಲಿ ಕೆಲವೊಂದು ಹೆಣ್ಮಕ್ಳು ಮಾಡೋ ತಪ್ಪನ್ನೇ ಮಾಡ್ತಾಳೆ ನಮ್ಮ ಹಿರಣ್ಮಯಿ. ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಬೇರೆಯವ್ರ ಕೈಲಿ ಮಾಡಿಸ್ದೆ ಎಲ್ಲವನ್ನು ತನ್ನ ಭುಜದ ಮೇಲೆ ಹಾಕ್ಕೊಂಡು ಒಳ್ಳೆ ಸೊಸೆ, ಒಳ್ಳೆ ಹೆಂಡತಿ, ಒಳ್ಳೆ ವಾರ್ಗಿತ್ತಿ ಅಂತ ಅನ್ನಿಸ್ಕೊಂಡು ಖುಷಿಯಾಗಿರ್ತಾಳೆ. ಹೀಗೆ ಒಂದಷ್ಟು ವರ್ಷಗಳು ಕಳೆಯುತ್ತೆ. ಚೇತನ್, ಚಂದನ, ಚಿನ್ಮಯ್ ಇವ್ರುಗಳ ಕೆಲಸದಲ್ಲಿ ಮುಂಬಡ್ತಿ ಸಿಕ್ಕಿ ವೇತನ ಹೆಚ್ಚಾಗಿರುತ್ತೆ. ಹಾಗೆ ಹಿರಣ್ಮಯಿಗೂ ಜವಾಬ್ದಾರಿಗಳಲ್ಲಿ ಮುಂಬಡ್ತಿ ಸಿಕ್ಕಿರುತ್ತೆ. ಅಂದರೆ ವಯಸ್ಸಾಗಿರೋ ಅತ್ತೆ ಮಾವನ ಸೇವೆ. ಇದ್ರ ಜೊತೆಗೆ ಹಿರಣ್ಮಯಿ 2 ಮಕ್ಕಳ ತಾಯಿ ಆಗಿರ್ತಾಳೆ. ತನ್ನ ಮಕ್ಕಳು ಹಾಗೆ ಓರ್ಗಿತ್ತಿಯ ಮಕ್ಕಳನ್ನೂ ನೋಡ್ಕೊಳ್ಳೋ ಜವಾಬ್ದಾರಿ ಅವಳ ಮೇಲಿರುತ್ತೆ. ಇಷ್ಟು ವರ್ಷ ಎಲ್ಲ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದ ಹಿರಣ್ಮಯಿಗೆ ಇತ್ತೀಚೆಗೆ ಸುಸ್ತು ಕಾಡ್ತಾ ಇದೆ. ಮೊದಲಿನ ಲವಲವಿಕೆ ಆಗಲಿ ಉತ್ಸಾಹ ಆಗಲಿ ಇರಲಿಲ್ಲ. ಯಾರಾದರೂ ತನಗೆ ಸಹಾಯ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾವಾಗಲೂ ಅನ್ಕೋತಾ ಇದ್ಲು. ಆದರೆ ಬಾಯಿ ಬಿಟ್ಟು ಹೇಳೋದಕ್ಕೆ ಅವಳಿಗೆ ಧೈರ್ಯ ಸಾಲ್ತಾ ಇರಲಿಲ್ಲ. ತಾನು ಬಾಯಿ ಬಿಟ್ಟು ಸಹಾಯ ಕೇಳಿದರೆ ಮನೆಯವರೆಲ್ಲ ತನ್ನ ಬಗ್ಗೆ ಏನು ಅನ್ಕೋತಾರೋ ಅನ್ನೋ ಭಯ ಒಂದು ಕಡೆ ಆದರೆ, ಇಷ್ಟು ವರ್ಷಗಳಿಂದ ರೂಢಿಸ್ಕೊಂಡು ಬಂದಿರೋ ಅಭ್ಯಾಸಗಳನ್ನ ಬಿಡೋದಕ್ಕೆ ಅವಳಿಗೆ ಮನಸ್ಸಿಲ್ಲ. ದಿನಗಳು ಹೀಗೇ ಕಳೀತಾ ಇರತ್ತೆ. ತುಂಬ ನಿದ್ದೆ ಬರ್ತಾ ಇದೆ, ತುಂಬ ಸುಸ್ತಾಗುತ್ತೆ. ಅಯ್ಯೋ ದೇವ್ರೇ. ಹಿರಣ್ಮಯಿ ತನ್ನ ಪಾಡಿಗೆ ತಾನು ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಮನೆಯವ್ರು ಮಾತ್ರ ತಮ್ಮ ಪಾಡಿಗೆ ತಾವು ಆರಾಮಾಗಿದ್ರು. ಯಾರು ಇವಳ ಕಡೆ ಗಮನನೇ ಕೊಡ್ತಾ ಇರಲಿಲ್ಲ. ಬದಲಾಗಿ ಪ್ರತಿದಿನ ಇವಳು ಜಪ ಮಾಡ್ತಿದ್ರು. ಹೇಗೆ ಅಂತೀರಾ? ಹಿರಣ್ಮಯಿ, ಮರ್ತು ಬಿಟ್ಟು ಸ್ನಾನಕ್ಕೆ ನಿಂತ್ಕೊಂಡೆ ಕಣೆ, ಟವೆಲ್ ತಂದು ಕೊಡ್ತೀಯಾ? ಅಮ್ಮ, ಹಿರಣ್ಮಯಿ ಸ್ವಲ್ಪ ಬಿಸಿನೀರು ತಂದು ಕೊಡೆ. ಹಾ ತಂದೆ ಮಾವ. ಹಿರಣ್ಮಯಿ, ನನಗೆ ಅಡುಗೆ ಮನೆಗೆ ಬಂದು ಲಂಚ್ ಪ್ಯಾಕ್ ಮಾಡ್ಕೊಳಕ್ಕಾಗಲ್ಲ. ಒಂದು ಸ್ವಲ್ಪ ಮಾಡಿ ಹೊರಗಡೆ ಇಟ್ಬಿಡ್ತೀಯಾ? ಹಾ ಆಯ್ತಕ್ಕ. ಇಷ್ಟಾದರೂ ಹಿರಣ್ಮಯಿ ಯಾರಿಗೂ ಏನೂ ಹೇಳ್ದೆ ಎಲ್ಲ ಸೇವೆಗಳನ್ನೂ ಮಾಡ್ತಾ ಇರ್ತಾಳೆ. ಹೀಗಿರ್ಬೇಕಾದ್ರೆ ಒಂದಿನ, ಹಿರಣ್ಮಯಿ, ನನ್ನ ಆಫೀಸ್ ಫೈಲ್ ಏನಾದರೂ ನೋಡಿದ್ಯಾ? ಇಲ್ಲ ರೀ, ನಿಮ್ಮ ಯಾವ ಫೈಲನ್ನು ನಾನು ನೋಡಿಲ್ಲ. ನೀನು ಹೇಳೋದು ಸರಿ. ಹೋಗಿ ನಿನ್ನ ಹತ್ರ ಕೇಳ್ತೀನಿ. 3 ಹೊತ್ತು ಬೇಯಿಸಿ ಹಾಕೋದು ಬಿಟ್ರೆ ನಿಂಗೇನು ಗೊತ್ತಿದೆ? ಸರಿಯಾಗಿ ಹೇಳಿದೆ ಚಿನ್ಮಯ್. ಇವಳಿಗೆ ಈ ಅಡುಗೆ ಮನೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ನಿನ್ನ ಫೈಲು ಅಲ್ಲೇ ಟಿಪಾಯ್ ಮೇಲಿದೆ ನೋಡು. ಬೆಳಗ್ಗೆ ಪೇಪರ್ ಓದಬೇಕಾದ್ರೆ ಅಂತೀನಿ, ಓದಿದಾದ್ಮೇಲೆ ಅದ್ರ ಮೇಲೆ ನಾನು ಪೇಪರ್ ಇಟ್ಟೆ. ತೆಗಿಬೇಕು ಅಂದ್ಕೊಂಡೆ, ಅಷ್ಟೊತ್ತಿಗೆ ಮಕ್ಕಳು ಕರೆದು ಅಂತ ಆ ಕಡೆ ಹೋದೆ. ಅಲ್ಲೇ ಇದೆ. ಓ ಹೌದಾ ಅತ್ತಿಗೆ? ಸರಿ ನಾನು ತಗೋತೀನಿ. ಏನು ಹಾಗೆ ನೋಡ್ತಾ ನಿಂತ್ಬಿಟ್ಟಿದ್ಯಾ? ಹಾಂ, ಡಬ್ಬಿ ಪ್ಯಾಕ್ ಮಾಡಿ ಹೊರಗೆ ತಂದಿಡು.
ನಾನು ಸ್ವಲ್ಪ ರೆಡಿ ಆಗಬೇಕು. ಬರ್ತಾ ಬರ್ತಾ ಸೋಂಬೇರಿ ಆಗ್ತಾ ಇದ್ದಾಳೆ ಇವಳು. ಮನೆಯಲ್ಲಿ ಕೂತ್ಕೊಂಡು ಹೆಗ್ಣ ಥರ ತಿಂದು ತಿಂದು ಕೊಬ್ಬು ಹೆಚ್ಚಾಗಿದೆ ಇವಳಿಗೆ. ಅವ್ರ ಮಾತು ಕೇಳಿ ಹಿರಣ್ಮಯಿಗೆ ತುಂಬ ಬೇಜಾರಾಗುತ್ತೆ. ನಾನೊಬ್ಬಳೇ ಇಷ್ಟೆಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ಎಲ್ರಿಗೂ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಡ್ತೀನಿ, ಎಲ್ಲ ಮನೆ ಕೆಲಸ ನಾನೊಬ್ಬಳೇ ಮಾಡ್ತೀನಿ. ಆದರೂ ನನ್ನ ಬಗ್ಗೆ ಈ ಥರ ಮಾತಾಡ್ತಾರೆ. ಅಯ್ಯೋ ದೇವ್ರೆ, ನಾನು ಹತ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತಿದ್ದೀನಿ. ಎಷ್ಟೊಂದು ಕೆಲಸ ಬಾಕಿ ಇದೆ. ಅಕ್ಕನ ಡಬ್ಬಿ ರೆಡಿ ಮಾಡಬೇಕು, ಮಕ್ಕಳ ಬಟ್ಟೆ ಐರನ್ ಮಾಡಬೇಕು, ಸ್ಕೂಲಿಗೆ ಬಿಟ್ಟು ಬರಬೇಕು. ಅಯ್ಯೋ ದೇವ್ರೆ. ಮತ್ತೆ ಹಿರಣ್ಮಯಿ ತನ್ನ ಕೆಲಸದಲ್ಲಿ ಮುಳುಗಿ ಹೋಗ್ತಾಳೆ. ಹುಸಪ್ಪ ದೇವ್ರೆ, ಅಂತೂ ಇಂತೂ ಕೆಲಸ ಮುಗೀತು. ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಳ್ತೀನಿ ಅಂದ್ಕೊಳ್ಳೋಷ್ಟರೊಳಗೆ ಅವಳು ವಾರ್ಗಿತ್ತಿ ಚಂದನ ಆಫೀಸಿಂದ ಬರ್ತಾಳೆ. ಎಷ್ಟು ಆರಾಮಾಗಿ ಸುಖವಾಗಿ ಕೂತಿದ್ಯಾ ನೀನು. ಪುಣ್ಯವಂತೆ ಕಣೆ ನೀನು. ನಮ್ಮ ಹಣೆ ಬರ ನೋಡು. ಬೆಳಗ್ಗೆ ಆ ಟ್ರಾಫಿಕ್ಕಲ್ಲಿ ಒದ್ದಾಡಿ ಆಫೀಸಿಗೆ ಹೋಗಬೇಕು, ಅಲ್ಲಿ ಎಲ್ಲ ಕೆಲಸಗಳನ್ನೂ ಮಾಡಬೇಕು. ಒಂದು ನಿಮಿಷ ಉಸಿರೆಳ್ಕೊಳ್ಳೋಕ್ಕೂ ಪುರ್ಸೋತಿರಲ್ಲ. ಹಾಗೂ ಏನಾದರೂ ಕೂತ್ಕೊಂಡು ಪಕ್ಕದವ್ರ ಹತ್ರ ಒಂದು ಚೂರು ಮಾತಾಡಿದೆ ಅನ್ಕೋ, ಬಾಸ್ ಕರೆದೇ ಬಿಡ್ತಾರೆ. ಇನ್ನು ಮತ್ತೆ ಸಂಜೆ ಆ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಮನೆಗೆ ಬರಬೇಕು. ನಿನಗಾದ್ರೆ ನೋಡು ಮನೇಲಿ ಎಷ್ಟು ಆರಾಮು. ಹಾಗ್ಯಾಕಂತೀರಾ ಅಕ್ಕ? ಇಷ್ಟೊತ್ತು ಮನೆ ಕೆಲಸ ಆಯಿತು, ಈಗ ಜಸ್ಟ್ ಬಂದು ಕೂತ್ಕೊಂಡಿದ್ದೆ ಅಷ್ಟೇ. ಏನೋಪ್ಪ, ಇತ್ತೀಚೆಗೆ ಯಾವಾಗ ನೋಡಿದ್ರು ಆರಾಮಾಗಿ ಕೂತ್ಕೊಂಡಿರ್ತೀಯ. ಫೋನ್ ಮಾಡಿದರೆ ತಟ್ ಅಂತ ರಿಸೀವ್ ಮಾಡ್ತೀಯ. ಇದೆಲ್ಲ ನೋಡಿದ್ರೆ ನೀನು ತುಂಬ ಆರಾಮಾಗಿ ಇದೆಯಾ ಅಂತ ಅನಿಸುತ್ತೆ. ಹೋಗಲಿ ಬಿಡು, ಏನು ಮಾಡೋದು. ಅವ್ರವ್ರು ಪಡ್ಕೊಂಡು ಬಂದಿದ್ದು ಅವ್ರವರಿಗೆ. ಹಿಂಗೆ ಯಾವ ಟೆನ್ಷನ್ನೂ ಇಲ್ಲ. ನಾವೆಲ್ಲ ತಂದು ಹಾಕ್ತೀವಿ, ಅಂಗಡಿಗೆ ಹೋಗಿ ರೇಷನ್ನು ಅದು ಇದು ತೊಗೊಂಡು ಬರೋದು, ಬೇಯಿಸಿ ಹಾಕೋದು, ಆರಾಮಾಗಿ ಕೂತಿರೋದು. ಒಂದು ಹೊತ್ತು ಬೇಯಿಸಿದ್ರೆ ಇನ್ನು 3 ಹೊತ್ತು ಅದನ್ನೇ ಮಾಡಿ ಹಾಕ್ತೀಯ. ಆರಾಮಪ್ಪ ನಿಂಗೆ. ಹೇಳೋರಿಲ್ಲ ಕೇಳೋರಿಲ್ಲ. ನಮಗೆ ಆಗ ಆಫೀಸಲ್ಲಿ ಎಷ್ಟೇ ದುಡಿದ್ರೂ ಒಳ್ಳೆ ಮಾತಿಲ್ಲ. ಒಂದು ಪ್ರಮೋಷನ್ಗೆ ಎಷ್ಟು ಒದ್ದಾಡಬೇಕು ನಾವು. ಅದ್ರ ಮಧ್ಯೆ ಈ ಕೊಲಿಗಳು ಕಿತಾಪತಿ. ಓ ಹೌದಾ ಅಕ್ಕ, ನಿಮ್ಗೆ ಇಷ್ಟೆಲ್ಲ ಟೆನ್ಷನ್ ಇದೆಯಾ ಆಫೀಸಲ್ಲಿ? ಏನೇ ಟೆನ್ಷನ್ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಅಕ್ಕ. ಬೇರೆಯವ್ರ ಹತ್ರ ಹೇಳಿದ್ರೆ ಅದು ಒಬ್ಬರಿಂದ ಒಬ್ರಿಗೆ ಹೋಗಿ ದೊಡ್ಡ ಅಂತಾನೆ ಆಗತ್ತೆ. ನನ್ನ ಹತ್ರ ಹೇಳ್ಕೊಳ್ಳಿ. ಯಾಕೆಂದರೆ ನಿಮ್ಮ ಆಫೀಸವರು ನನಗೆ ಯಾರೂ ಗೊತ್ತಿಲ್ಲ. ನಾನು ಯಾರ ಹತ್ರ ಹೋಗಿ ಹೇಳ್ತೀನಿ ಅಂತ ಭಯನೂ ಇಲ್ಲ. ನಮ್ಮ ಕಷ್ಟ ಬೇಜಾರನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗೂರ ಆಗತ್ತೆ. ಏನೇ ಇದ್ರೂ ಹೇಳ್ಕೊಳ್ಳಿ ಅಕ್ಕ. ಇರಿ, ಕಾಫಿ ಮಾಡ್ತಾ ಇರ್ತೀನಿ. ನನ್ನ ಆಫೀಸ್ ಸಮಸ್ಯೆಗೆ ನೀನು ಸಮಾಧಾನ ಕೊಡ್ತೀಯ? ನಿನಗೇನೇ ಗೊತ್ತಿದೆ? 3 ಹೊತ್ತು ಬೇಯಿಸಿ ಹಾಕೋದು ಬಿಟ್ರೆ ಇನ್ನೇನಾದರೂ ವಿಚಾರ ನಿನ್ನ ತಲೆಯಲ್ಲಿ ಬರುತ್ತಾ? ಹೋಗೋಗು, ಸುಮ್ಮನೆ ಕಾಫಿ ಮಾಡ್ಕೊಂಡು ತಗೊಂಡು ಬಾ. ಅಕ್ಕ, ನಾನು ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗಿ ಓದ್ಕೊಂಡಿದ್ದೀನಿ. ನಾನು ಮನ್ಸು ಮಾಡಿದರೆ ಆಫೀಸಿಗೆ ಹೋಗ್ಬೋದಿತ್ತು. ಆದರೆ ಮನೆ ಕೆಲಸ, ಮನೆಯವ್ರನ್ನ ನೋಡ್ಕೊಳ್ಳೋದು, ಮನೆನ ನೀಟಾಗಿ ಇಟ್ಕೊಳ್ಳೋದು ಇದು ನನಗಿಷ್ಟ. ಇನ್ನು ನಾನು ದುಡ್ದು ಸಂಪಾದನೆ ಮಾಡಿ ಮನೆ ನಿಭಾಯಿಸೋವಂಥದ್ದೇನು ಕಷ್ಟ ಇಲ್ವಲ್ಲ ಅಂತ ನಾನು ಹೌಸ್ ವೈಫ್ ಆಗಿ ಇದ್ಬಿಟ್ಟೆ. ಹಾಗನ್ ಮಾತ್ರಕ್ಕೆ ಹೀಗೆಲ್ಲ ಹೀಯಾಳಿಸೋ ಅವಶ್ಯಕತೆ ಇಲ್ಲ. ಪುರಾಣ ಸಾಕು ಹಿರಣ್ಮಯಿ. ಆಫೀಸಲ್ಲೇ ಸಾಕಾಗಿ ಬಂದಿದ್ದೀನಿ. ಇನ್ನು ನಿನ್ನ ಪುರಾಣ ಕೇಳೋಕೆ ಪುರ್ಸೋತಿಲ್ಲ. ಈಗೇನು ಕಾಫಿ ಮಾಡಿ ತರ್ತೀಯೋ ಇಲ್ಲ ನಾನು ತರಿಸ್ಕೊಳ್ಳ? ಬೇಡ ಬಿಡಿ ಅಕ್ಕ, ನಾನೇ ಮಾಡ್ತಾ ಇರ್ತೀನಿ. ಇದು ಒಂದಿನದ ಕತೆ ಆಗಿರಲ್ಲ. ಪ್ರತಿದಿನ ಒಬ್ರಲ್ಲ ಒಬ್ಬರು ಹಿರಣ್ಮಯಿಗೆ ಈ ಥರನೇ ಮಾತಾಡಿ ನೋಯಿಸ್ತಾ ಇರ್ತಾರೆ. ಆದರೆ ಹಿರಣ್ಮಯಿ ಮಾತ್ರ ಯಾರಿಗೂ ಏನು ಹೇಳ್ದೆ ಒಳಗೊಳಗೆ ಸಂಕಟ ಪಡ್ತಾ ಇರ್ತಾಳೆ. ಮೂವಿ ಸಖತ್ತಾಗಿತ್ತಲ್ವೇನೋ? ನಾವಿಬ್ರು ಕಾಲೇಜ್ ಬಂಕ್ ಮಾಡಿ ತುಂಬ ಒಳ್ಳೇದಾಯ್ತು. ಇಲ್ಲಾಂದ್ರೆ ಒಳ್ಳೆ ಮೂವಿ ಮಿಸ್ ಆಗ್ತಿತ್ತು. ನನಗೆ ಮಾತ್ರ ಬಂಕ್ ಮಾಡಕ್ ಮೊದಲು ಭಯ ಅನ್ನಿಸ್ತು. ನೀನಷ್ಟು ಧೈರ್ಯ ಕೊಟ್ಟ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ಬಂಕ್ ಮಾಡಿ ನಿನ್ನ ಜೊತೆಗೆ ಮೂವಿ ನೋಡಕ್ ಬಂದೆ. ಮೂವಿ ನೋಡಿದ್ಮೇಲೆ ಅನ್ನಿಸ್ತು ಇಂಥ ಎಲ್ಲ ಖುಷಿ ಪಡಬೇಕು ಅಂದರೆ ಸ್ವಲ್ಪನಾದರೂ ರಿಸ್ಕ್ ತಗೋಬೇಕು ಅಂತ. ಅದೇನೋ ಹೇಳ್ತಾರಲ್ಲ, ರಿಸ್ಕ್ ತಗೊಂಡ್ರೆ ರಸ್ಕ್ ಸಿಗತ್ತೆ ಅಂತ. ಅದು ಇವತ್ತು ನನಗೆ ಚೆನ್ನಾಗಿ ಅರ್ಥ ಆಯಿತು.
ಇನ್ನೂ ಯಾವಾಗಲಾದರೂ ಹೀಗೆ ಬಂಕ್ ಮಾಡಿ ಕಾಲೇಜ್ ಬಂಕ್ ಮಾಡಿ ಎಲ್ಲಾದರೂ ಸುತ್ತಾಡಕ್ಕೆ ಹೋಗೋಣ. ನನ್ನ ಫ್ರೆಂಡ್ಸು ನಿನ್ನ ಫ್ರೆಂಡ್ಸ್ ಎಲ್ಲ ಸೇರಿದ್ರೆ ತುಂಬ ಮಜಾ ಇರುತ್ತೆ. ನಿಮ್ಮಿಬ್ರು ಮಾತನ್ನು ನಾನು ಕೇಳಿಸ್ಕೊಂಡೆ. ಇದು ಒಂದ್ಸಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ನೇನಾರು ಈ ತಪ್ಪು ಮಾಡಿದ್ರೆ ಖಂಡಿತ ನಿಮ್ಮ ಅಪ್ಪ ಚಿಕ್ಕಪ್ಪಂಗೆ ಹೇಳ್ತೀನಿ. ಚಿಕ್ಕಮ್ಮ, ಇವತ್ತೊಂದಿನ ನಾವು ಹೋಗಿದ್ದಷ್ಟೇ, ಇನ್ನು ಹೋಗಲ್ಲ, ಇನ್ನು ಮುಂದೆ ಹೋಗಲ್ಲ ಅಂತ ಅಣ್ಣ ಸುಳ್ಳು ಹೇಳ್ತಾ ಇದ್ದಾನೆ. ಆದರೆ ನಾವು ಹೋಗ್ತೀವಿ, ಈಗಲೇ ಹೇಳ್ತಿದ್ದೀನಿ. ನೀನು ಅಡ್ಡ ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ, ನಾವು ಹೋಗ್ತೀವಿ. ನಿನ್ನ ಮಾತಿಗೆ ಇಲ್ಲಿ ಏನು ಬೆಲೆ ಇದೆ? ಇಷ್ಟಕ್ಕೂ ನಿನಗೇನು ಅರ್ಥ ಆಗತ್ತೆ ಅಂತ? ನಿನ್ನ ಅಡುಗೆ ಮನೆಯಲ್ಲಿ ಮಿಕ್ಸಿ ಕುಕ್ಕರು ಗ್ಯಾಸು ಇಟ್ಕೊಂಡು ಆರಾಮಾಗಿ ಕೆಲಸ ಮಾಡಿದಾಗಲ್ಲ. ನಮಗೂ ಕಾಲೇಜಲ್ಲಿ ಸಾಕಷ್ಟು ಸ್ಟ್ರೆಸ್ ಇರುತ್ತೆ, ನಮಗೂ ರಿಲ್ಯಾಕ್ಸ್ ಬೇಕು ಅಂತ ಅನಿಸುತ್ತೆ. ನಾವು ಹೋಗ್ತೀವಮ್ಮ, ಹಾಗಂತ ನಾವು ಓದಲ್ಲ ಏನು ಮಾಡಲ್ಲ ಅಂತ ಅನ್ಕೋಬೇಡ. ಚೆನ್ನಾಗಿ ಓದ್ತೀವಿ, ಹಾಗೆ ಎಂಜಾಯ್ ಕೂಡ ಮಾಡ್ತೀವಿ. ಇದೆಲ್ಲ ನಿಂಗೇನು ಅರ್ಥ ಆಗಲ್ಲ, ಸುಮ್ಮನೆ ಇದ್ಬಿಡು. ನಿಂಗೆ ಬೇಸ್ ಹಾಕೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಸುಮ್ಮನೆ ಇಲ್ಲಸಲದ ವಿಚಾರಕ್ಕೆ ತಲೆ ಹಾಕಬೇಡ, ಬೈಸ್ಕೋಬೇಡ. ಏಯ್, ನಾನು ನಿನ್ನ ಅಮ್ಮ ಕಣೋ. ಚಿಕ್ಕಮ್ಮ, ನಿಮ್ಗಿದೆಲ್ಲ ಏನು ಅರ್ಥ ಆಗಲ್ಲ. ನಮಗೂ ಜವಾಬ್ದಾರಿ ಇದೆ, ಏನೇನು ಮಾಡಬೇಕು ಅಂತ ಗೊತ್ತಿದೆ. ನಿಮ್ಮಿಂದ ಪಾಠ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟಕ್ಕೂ ನಿಮ್ಗೇನು ಅರ್ಥ ಆಗತ್ತೆ ಅನ್ನೋದು ಬೇಕಲ್ವಾ? ಸುಮ್ಮನೆ ಒಳಗೆ ಹೋಗಿ ಅಡುಗೆ ಮಾಡಿ. ಇವರಿಬ್ರು ಮಾತು ಕೇಳಿ ಹಿರಣ್ಮೈಗೆ ತುಂಬಾ ಬೇಜಾರಾಗತ್ತೆ. ಅಳ್ತಾ ಅಳ್ತಾ ರೂಮಿಗೆ ಹೋಗಿ ಕೂತ್ಕೋತಾಳೆ. ಈ ಮಕ್ಕಳು ಕೂಡ ನನಗೆ ಈ ರೀತಿ ಆಡ್ಕೊಳಂಗೆ ಆಗ್ಬಿಟ್ರು. ಈ ಮನೆಗೋಸ್ಕರ, ಈ ಮನೆಯವರಿಗೋಸ್ಕರ ಇಷ್ಟೆಲ್ಲ ದುಡ್ದೆ ನಾನು. ಯಾವತ್ತು ಯಾರಿಗೂ ಒಂದು ಮಾತಾಡಿಲ್ಲ, ಯಾರ ಮನಸ್ಸು ನೋಯಿಸಿಲ್ಲ. ಆದರೆ ನನಗೆ ಈ ಮನೆಯಲ್ಲಿ ಎಂಥ ಸ್ಥಾನ. ಹಿರಣ್ಮಯಿ, ಯಾರು ನೀನು? ಹಿರಣ್ಮಯ್ಯನ ಕರೆದವ್ರು ಯಾರು? ಅವ್ರು ಬಂದ ಉದ್ದೇಶ ಏನು? ಇಷ್ಟಕ್ಕೂ ಅವ್ರು ಯಾರು ಅನ್ನೋ ಕುತೂಹಲಭರಿತ ಪ್ರಶ್ನೆಗೆ ಮುಂದಿನ ಭಾಗದಲ್ಲಿ ಉತ್ತರ ಸಿಗ್ತಾ ಇದೆ. ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ವಾ? ಹೌದು, ಹೆಬ್ಬೆರಳೆತ್ತಿ ಲೈಕ್ ಒತ್ತಿ, ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಮುಂದಿನ ಕುತೂಹಲ ಭರಿತವಾದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.